ಉಕ್ಕಿನ ಮನಸ್ಸಿಗೆ ಅವಮಾನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ MP ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಈ ದೃಶ್ಯ ನೀವು ನೋಡ್ತಾ ಇರೋದು ಎಲ್ಲಿ ಕಾಣಿಸ್ತಾ ಇದೆ ಅಂದ್ರೆ ಶೌಚಾಲಯದ ಮುಂಭಾಗದಲ್ಲಿ ಈ ಮಹಾನ್ ವ್ಯಕ್ತಿಯ ಭಾವಚಿತ್ರವನ್ನ ಬಿಸಾಕಿರೋದನ್ನ ನಿಮಗೆ ನಾವಿಲ್ಲಿ ತೋರಿಸ್ತಾ ಇದ್ದೇವೆ. ಬೀದರ್ ತಾಲೂಕಿನ ಬ್ಲಾಕ್ ಎಜುಕೇಶನ್ ಆಫೀಸರ್ ಶೌಚಾಲಯದ ಮುಂದುಗಡೆ ಈ ರೀತಿಯಾಗಿ ಅವಮಾನದ ಸ್ಥಿತಿಯಲ್ಲಿ ಒಬ್ಬ ದೇಶದ ಮಹಾನ್ ವ್ಯಕ್ತಿಗೆ ಪ್ರಪ್ರಥಮ ದೇಶದ ಉಪ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಬೀದರ್ ಜಿಲ್ಲೆಯ ಬೀದರ್ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೊಡ್ತಕ್ಕಂಥ ಗೌರವ ಇದು. ಯಾಕಂದ್ರೆ ಈ ಒಬ್ಬ ಮಹಾನ್ ಪುರುಷರು ಯಾರೇ ಆಗಿರಲಿ ಆ ಫೋಟೋ ಅಳವಡಿಸ್ಕೊಳ್ಳೋದು ಅಲ್ಲದೆ ಕನಿಷ್ಠ ಸೌಜನ್ಯಕ್ಕಾದರೂ ನಾವು ಯಾರಿಂದ ಕಲಿಬೇಕಾಗಿದೆ, ಯಾರಿಂದ ನಾವು ಕಲ್ತಿದೀವಿ, ಯಾರೆಲ್ಲ ನಮ್ಮ ದೇಶಕ್ಕಾಗಿ ಏನೇನು ಕೊಡುಗೆ ಕೊಟ್ಟರು ಎಂಬುದು ಕೂಡ ನಮ್ಮ ಬೀದರ್ ತಾಲೂಕಿನ ಬ್ಲಾಕ್ ಎಜುಕೇಶನ್ ಆಫೀಸರ್ಗೆ ಅದು ಗೊತ್ತಿಲ್ಲ ಅಂತ ನನಗೆ ಕಾಣಿಸ್ತಾ ಇದೆ. ಯಾಕಂದ್ರೆ ಅವರಿಗೆ ಇದ್ರ ಬಗ್ಗೆ ಒಂದಿಷ್ಟು ತಕ್ಕ ಪಾಠ ಕಲಿಸಲೇಬೇಕಾಗಿದ್ದು ಸರ್ದಾರ್ ವಲ್ಲಭಭಾಯಿ ಪ್ರತಿಷ್ಠಾನದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳು ಇದನ್ನು ನೋಡಲೇಬೇಕಾಗಿದೆ. ಯಾಕಂದ್ರೆ ಇಲ್ಲಿ ಅನೇಕ ದಿನಗಳಿಂದ ನಾವು ಓಡಾಡ್ತಾ ಇದ್ದೀವಿ, ಅನೇಕ ದಿನಗಳಿಂದ ಆ ಒಂದು ಅಧಿಕಾರಿಗಳಿಗೆ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಇವತ್ತಿನವರೆಗೂ ಕೂಡ ಆ ಯಪ್ಪ ಆಫೀಸಲ್ಲಿ ಕುಂದಿರೋದಿಲ್ಲ. ಯಾವಾಗ ಕೇಳಿದ್ರು ಕೂಡ ಅವ್ರು ಹೇಳ್ತಕ್ಕಂಥ ಏನೋ ಆಫೀಸರ್ಸ್ಗಳು ಅಂದ್ರೆ ವಿಸಿಟಿಗೆ ಹೋಗಿದ್ದಾರೆ ಅಂತಾರೆ. ಒಂದು ವೇಳೆ ವಿಸಿಟಿಗೆ ಹೋಗಿದ್ದಾರೆ ಅಂತೇಳಿ ಹೇಳ್ಕೊಳ್ಳೋಂಥ ರೀತಿಯಲ್ಲಿ ಮತ್ತೆ ನಾವು ನಿನ್ನೆನೂ ಸಹ ಅಲ್ಲಿ ಹೋಗಿ ಕೇಳಿದಾಗ ವಿಸಿಟಿಗೆ ಹೋಗಿದ್ದಾರೆ ಅನ್ನುವಂಥ ಮಾತು ಕೇಳಿ ಬಂದಿತ್ತು. ಆದರೆ ಆಫೀಸಲ್ಲಿ ಯಾವತ್ತೂ ಕೂಡ ಕೂತ್ಕೊಳ್ಳೋಕೆ ಅವರಿಗೆ ಅರ್ಹತೆ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದ್ರೆ ನಿಮಗೆ ಇದರ ಸಂಪೂರ್ಣ ವಿವರ ನಿಮಗೆ ನಾವು ತೋರಿಸ್ತೀವಿ. ಈ ದೇಶದ ಪ್ರಪ್ರಥಮ ಉಪ ಪ್ರಧಾನಿಯಾಗಿರ್ತಕ್ಕಂಥ ಮತ್ತು ದೇಶದ ಗೃಹ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಅವಮಾನ ಮಾಡುವಂತಹ ರೀತಿಯಲ್ಲಿ ಬ್ಲಾಕ್ ಎಜುಕೇಶನ್ ಆಫೀಸರು ಬಹಳಷ್ಟು ನಿಷ್ಕಾಳಜಿ ವಹಿಸಿದ್ದಾರೆ ಅನ್ನೋದನ್ನ ಇಲ್ಲಿ ನಿಮಗೆ ನಾವು ತೋರಿಸಲೇಬೇಕಾಗಿದೆ. ಬಂಧುಗಳಿಗೆ ಯಾಕೆ ವಿಷಯನ ನಿಮ್ಮ ಮುಂದೆ ನಾವಿಲ್ಲಿ ಪದೇ ಪದೇ ಹೇಳ್ತೇವೆ ಅಂದ್ರೆ ಅಲ್ಲಿ ಬ್ಲಾಕ್ ಎಜುಕೇಶನ್ ಆಫೀಸರ್ ಮುಂದುಗಡೆ ಒಂದಿಷ್ಟು ಸ್ವಚ್ಛತೆ ಇಲ್ಲ, ಅಕ್ಕಪಕ್ಕದಲ್ಲಿ ಸ್ವಚ್ಛತೆ ಇಲ್ಲ, ಅವನೇ ಸ್ವಚ್ಛತೆ ಇರೋದಿಲ್ಲ, ಅಂದ್ಮೇಲಿನ ಆಫೀಸಲ್ಲಿ ಸ್ವಚ್ಛತೆ ಇರುತ್ತೆ ಅನ್ನೋದನ್ನ ಒಂದು ಕಡೆ ಮಾತಾಡಬೇಕಾಗಿದೆ. ಯಾಕಂದ್ರೆ ಅನೇಕ ರೀತಿಗಳಿಂದ ಇಲ್ಲಿ ನಾವು ಆಲೋಚನೆ ಮಾಡಿದಾಗ ಈ ಆಫೀಸ್ ಮುಂದುಗಡೆ ಎಂತೆಂಥ ಗಲೀಜ್ಗಳಿದೆ, ಎಂತೆಂಥ ಇಲ್ಲಿ ಸ್ವಚ್ಛತೆ ಇದೆ, ಅದನ್ನು ಕೂಡ ನಾವು ಪರಿಶೀಲನೆ ಮಾಡಬೇಕಾಗಿದೆ. ಕೇವಲ ಯಾರೋ ಒಬ್ರು ಮಾಡಿಕೊಟ್ಟಂತ ಗಾರ್ಡನ್ ಅನ್ನ ನಿರ್ವಹಣೆ ಮಾಡ್ಕೊಳ್ಳೋಕೆ ಆಗದಂತ ಈ ಬ್ಲಾಕ್ ಆಫೀಸರ್ಸ್ಗೆ ಮತ್ತು ಅವರ ಸಿಬ್ಬಂದಿಗಳಿಗೆ ಬಹಳಷ್ಟು ಕೆಲಸದ ಒತ್ತಡ ಜಾಸ್ತಿಯಾಗಿ ಹಾಗಾಗಿ ಇಂಥ ಮಹಾನ್ ಪುರುಷರ ಭಾವಚಿತ್ರ ಇರ್ತಕ್ಕಂಥ ಫೋಟೋಗಳನ್ನ ಎಲ್ಲಿ ಬೇಕಲ್ಲಿ ಬಿಸಾಕ್ತಾರೆ. ಅವ್ರು ಯಾರು ಕೇಳೋದಿಲ್ಲ. ಯಾಕಂದ್ರೆ ಕೇಳಲಿಕ್ಕೆ ಅವ್ರಿಗೆ ಯಾವುದು ಗಂಟು ಬಿದ್ದಿಲ್ಲ ಅಂತ ಅನಿಸುತ್ತೆ. ಇವಾಗ ಗಂಟು ಬೀಳುತ್ತೆ. ಯಾಕಂದ್ರೆ ಈ ರೀತಿಯಾಗಿ ದೇಶದ ಉಪ ಪ್ರಧಾನಿಯಾಗಿರುವಂತಹ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಏನು, ಈ ದೇಶಕ್ಕೆ ಕೊಟ್ಟಂತ ಅಪಾರ ಆದಂತ ಅವರ ಕಾಯಕವೇನೋ ಕೂಡ ಬ್ಲಾಕ್ ಎಜುಕೇಶನ್ ಆಫೀಸರ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಹಾಗಾಗಿ ಈ ರೀತಿಯಾಗಿ ಫೋಟೋನ ಅಲ್ಲಿ ಎಸೆದು ಬಿಟ್ಟಿದ್ದಾರೆ. ಎಲ್ಲಿ ಎಸೆದು ಬಿಟ್ಟಿದ್ದಾರೆ ಅಂತಂದ್ರೆ ಬ್ಲಾಕ್ ಎಜುಕೇಶನ್ ಆಫೀಸರ್ ಇರ್ತಕ್ಕಂಥ ಏನ್ ನಾವು ಹೇಳ್ತಾ ಇದೀವಲ್ಲ, ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯದ ಮುಂದುಗಡೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಒಂದು ಗೇಟ್ ಇದೆ. ಆ ಗೇಟ್ ಪಕ್ಕದಲ್ಲಿ ಈ ಫೋಟೋವನ್ನ ಬಿಸಾಕಿದ್ದಾರೆ, ಒಂದು ಗೋಡೆಗೆ ಹತ್ತಿ ಬಿಸಾಕಿದ್ದಾರೆ. ಅದೇ ರಸ್ತೆವಾಗಿ ಅಲ್ಲಿ ಶೌಚಾಲಯಕ್ಕೆ ಹೋಗ್ತಾರೆ ಸಾರ್ವಜನಿಕರು. ಆ ಶೌಚಾಲಯದ ಮುಂಭಾಗದಲ್ಲಿ ಬಿಸಾಕಿರೋದನ್ನ ನೋಡು ನಾವು ಅವ್ರಿಗೆ ಗಮನ ತಂದ್ರೂ ಕೂಡ ಫೋನ್ ರಿಸೀವ್ ಮಾಡಕ್ ತಯಾರಿಲ್ಲ. ಆ ಯಪ್ಪ ಎಲ್ಲಿದ್ದಾರೋ ಗೊತ್ತಿಲ್ಲ, ಫೋನ್ ಮಾತು ತೆಗೆಯಿಲ್ಲ, ಆಫೀಸ್ಗೆ ಹೋದ್ರೆ ವಿಸಿಟ್ ಆಗೋದಿಲ್ಲ. ಈ ರೀತಿಯಾಗಿ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇರೋದು ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂತ ನಾವು ಇಲ್ಲಿ ಹೇಳ್ಬೋದಾಗಿದೆ. ಯಾಕೆ ಹೇಳ್ಬೋದು ಅಂತಂದ್ರೆ ದೇಶಕ್ಕಾಗಿ ದುಡಿದಿರುವಂತಹ ಮಡದಿರುವಂತಹ ಮತ್ತು ದೇಶಕ್ಕಾಗಿ ತ್ಯಾಗ ಬಲಿದಾನ ಮತ್ತು ಬಹಳಷ್ಟು ರೀತಿಗಳಿಂದ ಇವರು ಕೆಲಸ ಮಾಡಿರ್ತಕ್ಕಂಥ ಡಾಕ್ಟರ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಭಾವಚಿತ್ರ ಅವ್ರು ಇಟ್ಕೊಳ್ಳಿಕ್ಕಾಗಿಲ್ಲ ಅಂದ್ರೆ ಕೂಡ ಎಲ್ಲೋ ಒಂದ್ ಕಡೆಯಿಂದ ಗಂಟು ಮೂಟೆ ಕಟ್ಟಿ ಇನ್ನೆಲ್ಲೋ ಒಂದ್ ಕಡೆ ಇಡಬಹುದಿತ್ತು. ಆದರೆ ಏಕಾಏಕಿಯಾಗಿ ಅಲ್ಲಿ ಯಾಕೆ ಬಿಸಾಕಿದ್ರು, ಯಾವ ಕಾರಣಕ್ಕಾಗಿ ಬಿಸಾಕಿದ್ರು, ಅದು ಶೌಚಾಲಯದ ಒಂದಿಷ್ಟು ಗುಂಡಿ ಮುಂದೆ ಶೌಚಾಲಯದ ಪಕ್ಕದಲ್ಲೇ ಈ ರೀತಿ ಮಹಾನ್ ವ್ಯಕ್ತಿಗೆ ಅವಮಾನ ಮಾಡುವಂತ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಅಂದಮೇಲೆ ಬೀದರ್ ಜಿಲ್ಲೆಯ ಸರ್ದಾರ್ ವಲ್ಲಭಭಾಯಿ ಪ್ರತಿಷ್ಠಾನದ ಪದಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಬಗ್ಗೆ ಯಾವ ಅಧಿಕಾರಿಗಳು ಇಲ್ಲಿ ಗಮನ ಇಲ್ವಾ, ಕೇವಲ ನಾಮಕೆ ವ್ಯವಸ್ಥೆ ಕೆಲಸ ಮಾಡ್ತಾರಾ ಅನ್ನೋದನ್ನ ಇಲ್ಲಿ ಗೊತ್ತಾಗ್ತಾ ಇದೆ. ಹೀಗಾದ್ರೆ ಈ ಒಂದು ಎಜುಕೇಶನ್
ಸಂಬಂಧಪಟ್ಟಿರುವಂತಕ್ಕಂತಹ ಏನು ಆಫೀಸರ್ಸ್ ಇದಾರಲ್ಲ, ಆ ಆಫೀಸರ್ಸ್ಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಎಂಬುದು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ನಮಗೆ ಕಾಣಿಸ್ತಾ ಇದೆ. ಈ ರೀತಿಯಾಗಿ ಅವ್ರು ದಿನನಿತ್ಯದಲ್ಲಿ ಎಲ್ಲ ಶೌಚಾಲಯಕ್ಕೆ ಹೋಗ್ತಾರೆ, ಸಾವಿರಾರು ಜನ ಅಲ್ಲಿ ಓಡಾಡ್ತಾ ಇರ್ತಾರೆ. ಬ್ಲಾಕ್ ಎಜುಕೇಶನ್ ಆಫೀಸರ್ ಅಂದ್ರೆ ಅಲ್ಲಿ ಸುಮಾರು ಜನರಿಗೆ ಕೆಲಸ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗ್ತಾ ಇರ್ತಾರೆ. ಆದ್ರೂ ಕೂಡ ಯಾರು ಕಣ್ಣಿಗೂ ಬೀಳುವಂತಹ ಸ್ಥಿತಿಯಲ್ಲಿ ಯಾಕೆ ಬಿಸಾಕಿದ್ರು, ಯಾವ ಕಾರಣಕ್ಕಾಗಿ ಬಿಸಾಕಿದ್ರು ಅನ್ನೋದನ್ನ ಸ್ಪಷ್ಟಪಡಿಸಬೇಕಾಗಿದೆ. ಜಿಲ್ಲಾ ಅಧಿಕಾರಿಗಳ ಶಿಲ್ಪಾ ಶರ್ಮಾ ಅವರೇ, ಸ್ವಚ್ಛತೆ ಬಗ್ಗೆ ಬಹಳಷ್ಟು ಜನರಿಗೆ ಅರಿವು ಮೂಡಿಸ್ತಾ ಇದ್ದೀರಿ. ಸ್ವಚ್ಛತೆ ಬಗ್ಗೆ ಹಾಗಿರ್ಬೇಕು ಹೀಗಿರ್ಬೇಕು ಅಂತ ಹೇಳ್ತಾ ಇದ್ದೀರಿ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬೋದಾಲೆ ಅವರು ಹೋದಲ್ಲೆಲ್ಲ ಸ್ವಚ್ಛತೆ ಇಟ್ಕೊಳ್ಬೇಕು, ಸ್ವಚ್ಛತೆ ಇರಬೇಕು ಅಂತ ಹೇಳ್ತಾ ಇದ್ದೀರಿ. ಆದರೆ ನಿಮ್ಮ ಒಬ್ಬ ತಾಲೂಕಿನ ಬ್ಲಾಕ್ ಎಜುಕೇಶನ್ ಆಫೀಸರ್ ಇರ್ತಕ್ಕಂಥ ವ್ಯವಸ್ಥೆ ನೋಡಿ, ನಿಮ್ಮ ಬ್ಲಾಕ್ ಎಜುಕೇಶನ್ ಆಫೀಸರ್ ಇಟ್ಕೊಂಡಿರ್ತಕ್ಕಂಥ ಸ್ವಚ್ಛತೆಗಳನ್ನು ನೋಡಿ, ಹೇಗೆಲ್ಲ ಗಲೀಜನ್ನ ಹರಿದು ಬಂದಿದೆ, ಹೇಗೆಲ್ಲ ಇಲ್ಲಿ ಸರ್ಕಾರದ ಹಣಗಳನ್ನು ಕೂಡ ಲೂಟಿ ಹೊಡಿತಾರೆ ಅನ್ನೋದು ಕೂಡ ಇಲ್ಲಿ ತಾಜಾ ಉದಾಹರಣೆಯಾಗಿ ನಿಮಗೆ ನಾವು ತೋರಿಸಬಹುದಾಗಿದೆ. ಯಾಕಂದ್ರೆ ಇಲ್ಲಿ ಈಗಾಗಲೇ ಅನೇಕ ರೀತಿಯ ಶೌಚಾಲಯಕ್ಕೆ ಒಂದಿಷ್ಟು ಸುಣ್ಣ ಬಣ್ಣ ಬಡಿದು ಒಂದಿಷ್ಟು ಸರ್ಕಾರದ ಹಣಗಳನ್ನ ಲೂಟಿ ಮಾಡಿದ್ದಾರೆ. ಆ ಲೂಟಿ ಮಾಡಿದ್ರು ಪರವಾಗಿಲ್ಲ, ಆದರೆ ಇಂಥ ಮಹಾನ್ ವ್ಯಕ್ತಿಯ ಫೋಟೋ ಆ ಶೌಚಾಲಯದ ಮುಂಭಾಗದಲ್ಲಿ ಯಾಕೆ ಬಿಸಾಕಿದ್ರು, ಯಾವ ಕಾರಣಕ್ಕಾಗಿ ಬಿಸಾಕಿದ್ರು ಎಂಬುದನ್ನ ಇಲ್ಲಿ ಸ್ಪಷ್ಟಪಡಿಸಬೇಕಾಗಿದೆ. ಸಂಬಂಧಪಟ್ಟಂತ ತಾಲೂಕಾ ಪಂಚಾಯತ್ ಬ್ಲಾಕ್ ಆಫೀಸರ್ಗೆ ಜಿಲ್ಲಾ ಅಧಿಕಾರಿಗಳಾದ ಶಿಲ್ಪಾ ಶರ್ಮಾ ಅವರಾಗ್ಲಿ ಅಥವಾ ಗಿರೀಶ್ ಬೋದೋಲೆ ಅವರಾಗಿರ್ಲಿ ತಕ್ಷಣವೇ ಅವರನ್ನ ಅಮಾನತ್ ಮಾಡಬೇಕಾಗಿ ಈ ಮೂಲಕ ನಾರಂಜ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ಕಳಕಳಿಯ ಮನವಿ ಮಾಡ್ಕೊಳ್ತಾ ಇದೆ. ಯಾವ ಒಬ್ಬ ಅಧಿಕಾರಿಗೆ ಈ ದೇಶದ ಮಹಾನ್ ಪುರುಷರ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ಅವನು ಆ ಪದವಿಯಲ್ಲಿ ಉಳ್ಕೊಳ್ಳೋಕೆ ಲಾಯಕ್ಕಿಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ. ಹೀಗಾಗಿ ಇಲ್ಲಿ ಇನ್ನೂ ಅನೇಕ ಜನ ನಮ್ಮ ಶಿವಶರಣಪ್ಪ ವಾಲಿ ಅವರಿದ್ದಾರೆ. ಈ ಒಂದು ಸರ್ದಾರ್ ವಲ್ಲಭಾಯ್ ಪ್ರತಿಷ್ಠಾನ ಮಾಡಿಬಿಟ್ಟು ಪ್ರತಿ ವರ್ಷವೂ ಕೂಡ ಅವರ ಹುಟ್ಟುಹಬ್ಬಕ್ಕೆ ಬಹಳಷ್ಟು ರೀತಿಗಳಿಂದ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಮುಂಚೂಣಿಯಲ್ಲಿ ಇದ್ದುಕೊಂಡು ಒಬ್ಬ ಹಿರಿಯ ಪತ್ರಕರ್ತ ಸರ್ದಾರ್ ವಲ್ಲಭಾಯ್ ಪ್ರತಿಷ್ಠಾನವನ್ನು ಕಟ್ಟಿಕೊಂಡು ಹೋರಾಟ ಮಾಡಿ ಜನರಿಗೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಇವರೇ ಅಂತ ಹೇಳಿ ಅಲ್ಲಿ ಪ್ರೇರಣೆ ಮಾಡಿ ಅವರನ್ನ ಗುರುತಿಸುವಂತ ಕೆಲಸ ಒಂದ್ ಕಡೆ ಶಿವಶರಣಪ್ಪ ವಾಲಿ ಅವರು ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಬೀದರ್ ತಾಲೂಕಿನ ಬ್ಲಾಕ್ ಎಜುಕೇಶನ್ ಆಫೀಸರ್ ಆಗಿರ್ತಕ್ಕಂಥವ್ರು ಯಾವ ರೀತಿಯಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರನ್ನ ಕಾಪಾಡ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಈಗಲಾದರೂ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಶಿವಶರಣಪ್ಪ ವಾಲಿ ಮತ್ತು ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥವ್ರು ತಕ್ಷಣವೇ ಸಸ್ಪೆಂಡ್ ಮಾಡ್ಬೇಕಂತಕ್ಕಂಥ ಮಾತನ್ನ ಇಲ್ಲಿ ಆಗ್ರಹ ಪಡಿಸ್ತಾ ಇದ್ದಾರೆ. ಅನೇಕ ಜನ ಮುಖಂಡರು ಕೂಡ ಇಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಈ ಬ್ಲಾಕ್ ಎಜುಕೇಶನ್ ಆಫೀಸರ್ ಬಂದಾಗಿನಿಂದ ಎಲ್ಲ ಇದೇ ರೀತಿ ನಡೀತಾ ಇದೆ. ಪ್ರತಿಯೊಬ್ಬ ವಿಚಾರಗಳನ್ನು ಕೂಡ ಮಾತಾಡಿದಾಗ ಯಾರ ಕೈಗೂ ಸಿಗ್ತಾ ಇಲ್ಲ, ಯಾರು ಕೇಳಿದ್ರು ಸಿಗ್ತಾ ಇಲ್ಲ. ಏನಾದ್ರು ಕೇಳಿಕ್ ಹೋದ್ರೆ ಏಕವಚನದಲ್ಲಿ ನಮ್ಮನ್ನು ಎದುರಾಕಿ ಮಾತಾಡ್ತಾರೆ ಅಂತಕ್ಕಂಥ ಮಾತು ಅಲ್ಲಿರ್ತಕ್ಕಂಥ ಅನೇಕ ಜನ ಸಾರ್ವಜನಿಕರು ಮತ್ತು ಮಕ್ಕಳು ಕೂಡ ಹೇಳ್ತಾ ಇದ್ದಾರೆ. ಹೀಗಾದ್ರೆ ಈ ರೀತಿಯಾಗಿ ಒಬ್ಬ ದೇಶದ ಪ್ರಪ್ರಥಮ ಉಪ ಪ್ರಧಾನಮಂತ್ರಿಯಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಈ ರೀತಿಯಾಗಿ ಅವಮಾನ ಮಾಡೋದು ನೀವು ನೋಡಿರ್ತೀರಾ, ಈ ರೀತಿಯಾಗಿ ಅವಮಾನ ಮಾಡೋದು ನೀವು ಸಹಿಸಿಕೊಂಡಿರ್ತಾರ ಅಂದಮೇಲೆ ನಿಮ್ಮಂತ ಶತಮೂರ್ಖರು ಯಾರಿಲ್ಲ ಅಂತ ನಮಗೆ ಕಾಣಿಸ್ತದೆ. ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ಒತ್ತಡ ಹೇರಿ ಆ ತಾಲೂಕಾ ಇದು ಬ್ಲಾಕ್ ಆಫೀಸರ್ಸ್ ಇದ್ದಾರೋ ಅವರನ್ನು ಕೂಡಲೇ ಅಮಾನತ್ ಮಾಡುವಂತಹ ಕೆಲಸ ಆಗಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಂಧುಗಳು, ಯಾರೆಲ್ಲ ಈ ಸುದ್ದಿ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡ್ರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೆ ಬರೆದು ತಿಳಿಸ್ರಿ. ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸುದ್ದಿಗಾಗಿ ಮತ್ತೆ ನೋಡ್ತಾ ಇರಿ. ನಾನು ನಿಮ್ಮ MP ಮುದಾಳೆ.